ಹಾನೂರು ಗೌಡರ ಬೀದಿ 40 ವರ್ಷಗಳ ಗಣಪತಿ ಭಕ್ತಿ ಪರಂಪರೆ. ಶಿಡ್ಲಘಟ್ಟ ತಾಲೂಕಿನ ಹೊರವಲಯದ ಹಾನೂರು ಗ್ರಾಮದ ಗೌಡರ ಬೀದಿಯ ವಿನಾಯಕ ಗೆಳೆಯರ ಬಳಗವು ಕಳೆದ 40 ವರ್ಷಗಳಿಂದ ನಿರಂತರವಾಗಿ ಶ್ರೀ ಗಣೇಶ ಮೂರ್ತಿಯನ್ನು ಪ್ರತಿಷ್ಠಾಪಿಸಿ ಗ್ರಾಮದಲ್ಲಿ ಭಕ್ತಿ ಸಾಂಸ್ಕೃತಿಕ ಸಂಭ್ರಮವನ್ನು ಮುಂದುವರಿಸಿಕೊಂಡು ಬರುತ್ತಿದೆ. ಈ ಬಾರಿ ಕೂಡ ಗ್ರಾಮದ ಎಲ್ಲ ಭಕ್ತಾದಿಗಳು ಹಾಗೂ ವಿನಾಯಕ ಗೆಳೆಯರ ಬಳಗ ಒಗ್ಗೂಡಿ ಶಿವಗಣೇಶ ಒಂದೇ ಮೂರ್ತಿಯ ಪ್ರತಿಷ್ಠಾಪನೆ ನಡೆಸಿದ್ದು, ವಿಶೇಷವಾಗಿ ಶಿವಪರಮಾತ್ಮ ಹಾಗೂ ಗಣೇಶನ ಸ್ಮರಣೆ ಭಕ್ತರ ಮನಸ್ಸಿಗೆ ಹೊಸ ಚೈತನ್ಯ ತುಂಬಿತು. ಮಹಿಳೆಯರು, ಮಕ್ಕಳು ಸೇರಿದಂತೆ ಗ್ರಾಮದ ಎಲ್ಲಾ ಕುಟುಂಬಗಳು ಒಂದಾಗಿ ಸೇರಿ ಪೂಜೆಯಲ್ಲಿ ಪಾಲ್ಗೊಂಡು ಪಟಾಕಿ ಸಿಡಿಸಿ ಪ್ರಸಾದ ಸ್ವೀಕರಿಸಿ ಭಗವಂತನ ಕೃಪೆಗೆ ಪಾತ್ರರಾದರು. ಸಂಜೆ ವೇಳೆಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ನೃತ್ಯ ಪ್ರದರ್ಶನಗಳು, ದೇವರ ಗೀತೆಗಳು ನಡೆಯಲಿದ್ದು ಗ್ರಾಮಕ್ಕೆ ಹಬ್ಬದ ಸಂಭ್ರಮವನ್ನು ಮತ್ತಷ್ಟು ಹೆಚ್ಚಿಸಲಿದೆ ಎಂದು ವಿನಾಯಕ ಗೆಳೆಯರ ಬಳಗ ತಿಳಿಸಿದೆ. ಮಾಡ್ಕೊಂಡಿದ್ವಿ, ಅದೇ ತರ ಇದನ್ನ ಲೆಗಸಿ ತರ ಫಾಲೋ ಮಾಡ್ಕೊಂಡು ಬರ್ತಿದೀವಿ. ಯಾವುದೇ ಕಾರಣಕ್ಕೂ ಪ್ರತಿ ವರ್ಷ ನಾವು ಮಿಸ್ ಮಾಡದೆ ಇದೇ ತರ ನಾವು ಇಶ್ಯೂ ಮಾಡಿ ಮಾಡ್ತಿದ್ವಿ. ನೆಕ್ಸ್ಟ್ ಸರಿಯಿಂದ ಇನ್ನೂ ಚೆನ್ನಾಗಿ ಮಾಡಬೇಕಂತ ದೇವರ ಕೇಳ್ತಿದ್ವಿ. ಹಿರಿಯರ ಮಾರ್ಗದರ್ಶನದಲ್ಲಿ ಸಾಗುತ್ತಿರುವ ಈ ಪರಂಪರೆ ಇಂದು ಹಾನೂರಿನ ಗೌಡರ ಬೀದಿಗೆ ವಿಶಿಷ್ಟವಾದ ಗುರುತು ಮತ್ತು ಗೌರವವನ್ನು ತಂದಿದೆ. ಈ ಭಕ್ತಿ ಸಂಸ್ಕೃತಿ ಲೆಗಸಿ ಮುಂದುವರೆದು ಇನ್ನಷ್ಟು ವರ್ಷಗಳಿಗೂ ಹಳ್ಳಿ ಹೆಸರನ್ನು ಪ್ರಸಿದ್ಧಿಪಡಿಸಲಿ ಎಂಬುದು ಎಲ್ಲರ ಆರೈಕೆ. ಈ ಸಂದರ್ಭದಲ್ಲಿ ಶ್ರೀ ವಿನಾಯಕ ಗೆಳೆಯರ ಬಳಗದ ಸದಸ್ಯರು, ಗ್ರಾಮಸ್ಥರು, ಮಹಿಳೆಯರು ಮತ್ತು ಮಕ್ಕಳು ಹಾಜರಿದ್ದರು. ವರದಿ ಗೊರಮಡಗು ಮೈತ್ರಿ ಲೋಕೇಶ್, ಕನ್ನಡ ಮೈತ್ರಿ ನ್ಯೂಸ್, ಶಿಡ್ಲಘಟ್ಟ. ಮಾತಾಡ್ಬೇಡ್ರಿ ಶ್ರೀ ವಿನಾಯಕ ಬಳಗದಿಂದ ನೆಲೆಸಿರುವ ಶ್ರೀ ವಿನಾಯಕ ಗೆಳೆಯರ ಬಳಗದಿಂದ 40 ವರ್ಷದಿಂದ ಇದೇ ರೀತಿಯಾಗಿ ಸಹಕರಿಸಿ ಶ್ರೀ ವರಸಿದ್ಧಿ ವಿನಾಯಕ ಸ್ವಾಮಿಯವರ ಪೂಜೆಯನ್ನು ಏರ್ಪಡಿಸಿರುತ್ತಾರೆ. ಆದ್ದರಿಂದ ಪ್ರತಿ ಎಲ್ಲ ಬಂಧು ಬಳಗ ಹಾಗೂ ಊರಿನ ಎಲ್ಲ ಪ್ರಮುಖರು ಇದಕ್ಕೆ ಸಹಕರಿಸಿ ಬಹಳ ವಿಜೃಂಭಣೆಯಿಂದ ಮಾಡಿರುತ್ತಾರೆ. ಆದ್ದರಿಂದ ಪ್ರತಿ ವರ್ಷವೂ ಸಹ 3 ದಿನ ಇದಕ್ಕೆ ಎಲ್ಲ ಮಹಾಜನರು ಹಾಗೂ ಹಾನೂರಿನ ಜನತೆಯರು ಸಹಕಾರವಿರುತ್ತೆ. ಮತ್ತು ಕಡೆಯ ದಿನ ಊರಿನ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಹಾಗೂ ಉತ್ಸವ ಮೂರ್ತಿಯನ್ನು ವಿಸರ್ಜಿಸಲಾಗುತ್ತದೆ. ಅದೇ ರೀತಿಯಾಗಿ 3 ದಿನವೂ ಪೂಜೆಯನ್ನು ಸಹ ಏರ್ಪಡಿಸುತ್ತಾರೆ. ನೃತ್ಯ, ಡ್ಯಾನ್ಸ್ ಹಾಗೂ ಮನೋರಂಜನೆಯ ಕಾರ್ಯಕ್ರಮವನ್ನು ನೀಡಿರುತ್ತಾರೆ. ಆದ್ದರಿಂದ ಭಕ್ತ ಮಹಾಶಯರೆಲ್ಲರೂ ಸಹ ಹಾನೂರಿನ ಘನತೆಗೆ ಮೆಚ್ಚಿಸಿ 40 ವರ್ಷದಿಂದ ಈ ವಿನಾಯಕ ಗೆಳೆಯರ ಬಳಗದಿಂದ ಎಲ್ಲರೂ ಸಹ ಸಹಕರಿಸುತ್ತಾರೆ. ಇಂತಿ ಶ್ರೀ ಹಾನೂರಿನ ಭಕ್ತ ಮಹಾಶಯರು, ಹಾನೂರು. ಒಂದ್ಸರಿ